ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬೊಮ್ಮಾಯಿ ಬಳಗದಲ್ಲಿ ಕಿಚ್ಚು ಹೊತ್ತಿಸಿದ ಖಾತೆ ಕ್ಯಾತೆ ಕಿಡಿ. ಬಿಎಸ್ವೈ ಇದ್ದಿದ್ರೆ ಕೇಳ್ತಿರ್ಲಿಲ್ಲ ಎಂದಿದ್ಯಾಕೆ ಸಚಿವ ಆನಂದ್ ಸಿಂಗ್? ಕೊರೋನಾಗೆ ಬ್ರೇಕ್ ಹಾಕಲು ಮತ್ತೆ ಲಾಕ್ಡೌನ್ ಜಾರಿ ಮಾಡ್ತಾರಾ? ಖಾತೆ ಹಂಚಿಕೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ. ಕಮಲದಲ್ಲಿ ಕಂಪನ ಸೃಷ್ಟಿಸಿದ ಸಚಿವರ ಪಟ್ಟು, ಶಾಸಕರ ಸಿಟ್ಟು. ಸಿಎಂ ಜೊತೆಗಿನ ಮುಖಾಮುಖಿ ಚರ್ಚೆ ವೇಳೆ ಅಸಮಾಧಾನ ಶಮನ. ನೋಡೋಣ ರೆಬೆಲ್ ಟ್ರಬಲ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರವಾಸೋದ್ಯಮ ಖಾತೆ ನೀಡಿದ್ದಕ್ಕೆ ಸಚಿವ ಆನಂದ್ ಸಿಂಗ್ ಬೇಸರಗೊಂಡಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಸಿಎಂ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕೇಳಿದ ಖಾತೆ ನೀಡದಿದ್ದಕ್ಕೆ ಆನಂದ್ ಸಿಂಗ್ ಅಸಮಾಧಾನಗೊಂಡಿದ್ದು, ಕೇಳಿದ ಖಾತೆ ನೀಡದಿದ್ದರೆ ಮುಂದಿನ ನಿರ್ಧಾರ ಕಾದು ನೋಡಿ ಅಂತ ಹೇಳಿದರು. ಪರೋಕ್ಷವಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ಬಳಿಕವೂ ಸಚಿವ ಆನಂದ್ ಸಿಂಗ್ ಸಮಾಧಾನಗೊಂಡಿಲ್ಲ. ಖಾತೆ ಬದಲಾವಣೆ ವಿಚಾರವಾಗಿ ಮುನಿಸು ಮುಂದುವರೆದಿದೆ. ಸಚಿವ ಆನಂದ್ ಸಿಂಗ್ ಇಂಧನ ಖಾತೆ ಕೇಳಿದ್ರಂತೆ, ಆದ್ರೀಗ ಪರಿಸರ ಮತ್ತು ಪ್ರವಾಸೋದ್ಯಮ ಖಾತೆ ನೀಡಿದ್ದು ಇಂಧನ ಖಾತೆ ನೀಡದಿರುವ ಬಗ್ಗೆ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಬೆಳಗ್ಗೆ ಕುಟುಂಬ ಸಮೇತ ಸಿಎಂ ಭೇಟಿಯಾಗಿದ್ದಂತಹ ಆನಂದ್ ಸಿಂಗ್ ತಮ್ಮ ಬೇಡಿಕೆಯನ್ನ ಬೊಮ್ಮಾಯಿ ಬಳಿ ಇಟ್ಟಿದ್ರು. ಈ ವೇಳೆ ಸಮಾಧಾನ ಮಾಡಿರುವಂತಹ ಸಿಎಂ ಮಾಧ್ಯಮಗಳಿಗೆ ಹೇಳಿಕೆ ಕೊಡದಂತೆ ತಾಕೀತು ಮಾಡಿದ್ರಂತೆ. ಬಿಜೆಪಿಯಲ್ಲಿ ಖಾತೆ ಕ್ಯಾತೆ ಜೋರಾಗಿದ್ದು ಸಚಿವ ಆನಂದ್ ಸಿಂಗ್ರನ್ನ ಕರೆದು ಮಾತನಾಡಿದ್ದೇನೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಸಚಿವ ಆನಂದ್ ಸಿಂಗ್ ತಮ್ಮ ಭಾವನೆ ಹೇಳಿಕೊಂಡಿದ್ದಾರೆ. ಅವರ ಭಾವನೆ ಮನವಿ ಗೌರವಿಸುವುದಾಗಿ ಹೇಳಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಸರಿಪಡಿಸುವುದಾಗಿ ಹೇಳಿ ಕಳಿಸಿದ್ದೇನೆ ಅಂತ ತಿಳಿಸಿದರು. ಬೊಮ್ಮಾಯಿ ಬಳಗದಲ್ಲಿ ಖಾತೆ ಕ್ಯಾತೆ ಕಿಚ್ಚು ಹೊತ್ತಿಸಿದ್ದು, ಕಣ್ಣಿಟ್ಟಿದಂತಹ ಖಾತೆ ಸಿಗದಿದ್ದಕ್ಕೆ ಸಚಿವ ಎಂಟಿಬಿ ನಾಗರಾಜ್ ಸಿಡಿದಿದ್ದಾರೆ. ಪೌರಾಡಳಿತ ಬೇಡ, ವಸತಿ ಖಾತೆ ನೀಡುವಂತೆ ಎಂಟಿಬಿ ನಾಗರಾಜ್ ಬಿಗಿಪಟ್ಟು ಹಿಡಿದಿದ್ದು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ವಸತಿ ಖಾತೆ ನೀಡಲು ಆಗದಿದ್ದರೆ ಜನಪರ ಖಾತೆ ನೀಡುವಂತೆ ಒತ್ತಾಯಿಸಿದ್ದು ಸಿಎಂ ಬೊಮ್ಮಾಯಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಸಚಿವ ಎಂಟಿಬಿ ನಾಗರಾಜ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೊಮ್ಮಾಯಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಖಾತೆ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತಹ ನಾಗರಾಜ್ ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಂಪುಟ ರಚನೆ ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮತ್ತೊಂದು ಸವಾಲು ಎದುರಾದಂತಿದೆ. ಬಿಜೆಪಿಯಲ್ಲಿ ಮೂಲ ವಲಸಿಗರ ಫೈಟ್ ಭುಗಿಲೇಳುವ ಲಕ್ಷಣಗಳು ಕಂಡುಬಂದಿದ್ದು ಕೇಸರಿಪಾಳ್ಯದಲ್ಲಿ ಮತ್ತೆ ಅಸಮಾಧಾನದ ಬೆಂಕಿ ಕಾಣಿಸಿಕೊಂಡಿದೆ. ವಲಸಿಗರಿಗೆ ಮಂತ್ರಿಗಿರಿ ಸಿಗುತ್ತಲೇ ಮೂಲ ಬಿಜೆಪಿಗರು ಗರಂ ಆಗ್ತಿದ್ದು, ಸಂಪುಟ ರಚನೆಯಾಗುತ್ತಲೇ ಕುದಿತಾ ಇದ್ದಂತಹ ಕೆಂಡ ಸ್ಫೋಟಗೊಂಡಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕ ಸತೀಶ್ ರೆಡ್ಡಿ ಅಸಮಾಧಾನಗೊಂಡಿದ್ದಾರೆ. ಪಕ್ಷದಲ್ಲಿ ಮೂಲ ಬಿಜೆಪಿ ನಾಯಕರಿಗೆ ಹೊರಗಿನಿಂದ ಬಂದವರಿಂದ ಅನ್ಯಾಯ ಅಂತ ಬಿಜೆಪಿ ಕಾರ್ಯಕರ್ತರು ನಮ್ಮ ಬಳಿ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ಬೊಮ್ಮನಹಳ್ಳಿ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ, ಸರ್ಕಾರ ಬರಲು ಹೊರಗಿನವರೇ ಕಾರಣವಾಗಿರಬಹುದು, ಆದರೆ ಮೂಲ ಬಿಜೆಪಿ ನಾಯಕರನ್ನ ಕಡೆಗಣಿಸಬೇಡಿ ಅಂತ ಹೇಳಿದರು. 1990ರಿಂದ ಬೆಂಗಳೂರಿನಲ್ಲಿ ನಾನು ಬಿಜೆಪಿ ಕಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಪಕ್ಷ ಕಟ್ಟುವುದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಶಾಸಕ ಸತೀಶ್ ರೆಡ್ಡಿ ಹೇಳಿದ್ದಾರೆ. ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿಟ್ರೆ ಉಳಿದ ಬೆಂಗಳೂರಿನ ಸಚಿವರು ಹೊರಗಡೆಯಿಂದ ಬಂದವರಾಗಿದ್ದಾರೆ ಅಂತ ಸತೀಶ್ ರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡುವುದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಭರವಸೆ ಕೊಟ್ಟಿದ್ದಾರೆ ಅಂತ ಶಾಸಕ ಸತೀಶ್ ರೆಡ್ಡಿ ತಿಳಿಸಿದರು. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಕುಡಚಿ ಶಾಸಕ ಪಿ ರಾಜೀವ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಪಿ ರಾಜೀವ್ಗೆ ಸಚಿವ ಸ್ಥಾನ ಕೈತಪ್ಪಿದೆ. ಹೀಗಾಗಿ ಫೇಸ್ಬುಕ್ ಮೂಲಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಲಿದು ಬರುವ ಭಾಗ್ಯಕ್ಕೆ ಉದ್ರೇಕಿತನಾಗದೆ, ಕೈಗೆಟುಕದ ವಿದ್ಯಾರ್ಥಿಗೆ ವಿಚಲಿತನಾಗದೆ ಸ್ಥಿತಪ್ರಜ್ಞನಾಗಿರು, ಇದು ನನ್ನವ್ವ ನನಗೆ ಕಲಿಸಿದ ಜೀವನ ಪಾಠ ಅಂತ ಕುಡಚಿ ಶಾಸಕ ಪಿ ರಾಜೀವ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊರೋನಾಗೆ ಬ್ರೇಕ್ ಹಾಕಲು ಮತ್ತೆ ಲಾಕ್ಡೌನ್ ಜಾರಿ ಮಾಡ್ತಾರಾ? ಬೆಂಗಳೂರಲ್ಲಿ ಮತ್ತೊಂದು ವಾರ ಕಠಿಣ ಲಾಕ್ಡೌನ್ ಫಿಕ್ಸ್. ಲಾಕ್ಡೌನ್ ಜಾರಿಯಾದ್ರೆ ಯಾವೆಲ್ಲ ಟಫ್ ರೂಲ್ಸ್ ಬರುತ್ತೆ ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಹೆಮ್ಮಾರಿ ಕೊರೋನಾ ಮತ್ತೆ ರಣಕೇಕೆ ಹಾಕ್ತಿದೆ. ಹೀಗಾಗಿ ಸೋಂಕಿಗೆ ಲಗಾಮು ಹಾಕಲು ಮತ್ತೆ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆ ಇದೆ. ಸದ್ಯ ಬೆಂಗಳೂರಿನಲ್ಲಿ ಪ್ರತಿನಿತ್ಯ 500ರ ಆಸುಪಾಸಿನಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಮೂರನೇ ಅಲೆ ಆಘಾತದ ನಡುವೆ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ದು ಆತಂಕ ಸೃಷ್ಟಿಸಿದೆ. ಸೋಂಕಿನ ಪ್ರಮಾಣ ಏರಿಕೆಯಾದರೆ ಮೂರನೇ ಅಲೆ ಬರುವ ಭೀತಿ ಇದೆ.
ಕೊರೋನಾ ಚೈನ್ ಬ್ರೇಕ್ ಮಾಡೋಕೆ ಲಾಕ್ಡೌನ್ ಅನಿವಾರ್ಯವಾಗಿದೆ. ಬೆಂಗಳೂರಿನಲ್ಲಿ ಏಕಾಏಕಿ ಲಾಕ್ಡೌನ್ ಜಾರಿ ಮಾಡದಿರಲು ಪ್ಲಾನ್ ಮಾಡಿದ್ದು, ಹಂತ ಹಂತವಾಗಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಸೋಂಕು 1,000ಕ್ಕೆ ಏರಿಕೆಯಾದರೆ 7 ದಿನ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕನಿಷ್ಠ 1 ವಾರ ಲಾಕ್ಡೌನ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ 0.67ರಷ್ಟು ಕೊರೋನಾ ಪಾಸಿಟಿವಿಟಿ ರೇಟ್ ಇದ್ದು, ನಿತ್ಯ 400ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಹೀಗಾಗಿ ಪ್ರತಿನಿತ್ಯ 1,000 ಸೋಂಕಿತರು ಪತ್ತೆಯಾದರೆ ಲಾಕ್ಡೌನ್ಗೆ ಚಿಂತನೆ ನಡೆಸಲಾಗಿದೆ. 1000 ದಾಟಿದ್ರೆ 15 ದಿನಗಳಲ್ಲಿ ಈ ಸಂಖ್ಯೆ ಡಬಲ್ ಆಗೋ ಸಾಧ್ಯತೆ ಇದ್ದು, ಆಗಸ್ಟ್ ಅಂತ್ಯ ಅಥವಾ ಸೆಪ್ಟೆಂಬರ್ ಮೊದಲ ವಾರ ಲಾಕ್ಡೌನ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಕೊರೋನಾ ಚೈನ್ ಲಿಂಕ್ ಬ್ರೇಕ್ಗೆ 7 ದಿನ ಲಾಕ್ಡೌನ್ ಅವಶ್ಯಕವಾಗಿರೋದ್ರಿಂದ 1 ವಾರ ಕಂಪ್ಲೀಟ್ ಲಾಕ್ಡೌನ್ ಮಾಡಲು ಚಿಂತನೆ ನಡೆಸಲಾಗಿದೆ. ಲಾಕ್ಡೌನ್ ಬಗ್ಗೆ ರಾಜ್ಯ ಸರ್ಕಾರ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಲಾಕ್ಡೌನ್ ಮಾಡೋ ಸಾಧ್ಯತೆ ಇದೆ. ಲಾಕ್ಡೌನ್ ಜಾರಿಯಾದರೆ ಅಗತ್ಯ ವಸ್ತುಗಳ ಖರೀದಿಗಷ್ಟೇ ಅವಕಾಶ ನೀಡಲಿದ್ದು, ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಹಣ್ಣು, ತರಕಾರಿ, ಮಾಂಸ ಖರೀದಿಗೆ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ. ಉಳಿದಂತೆ ಬಸ್ ಓಡಾಟ, ವಾಹನಗಳ ಓಡಾಟ ಕಂಪ್ಲೀಟ್ ಬಂದ್ ಆಗಲಿದ್ದು, ರೈಲುಗಳ ಓಡಾಟದ ಬಗ್ಗೆ ಸರ್ಕಾರ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳಲಿದೆ. ಸದ್ಯಕ್ಕೆ ಸರ್ಕಾರ ಯಾವುದೇ ಲಾಕ್ಡೌನ್ ಆದೇಶ ಮಾಡಿಲ್ಲ. ಆದರೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಲಾಕ್ಡೌನ್ ಬಗ್ಗೆ ಸಲಹೆ ನೀಡಿದ್ದಾರೆ. ಕೇಸ್ ಹೆಚ್ಚಾಗೋದು ಕಂಟಿನ್ಯೂ ಆದರೆ ಲಾಕ್ಡೌನ್ ಮಾಡೋದು ಸೂಕ್ತ ಎಂದು ಸರ್ಕಾರಕ್ಕೆ ಸಲಹಾ ಸಮಿತಿ ಅಭಿಪ್ರಾಯ ತಿಳಿಸಿದೆ. ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 0.67ರಷ್ಟಿದ್ದು, ಮುಂದಿನ 1 ವಾರದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ. ಒಂದೊಮ್ಮೆ ಪಾಸಿಟಿವಿಟಿ ರೇಟ್ 2ಕ್ಕೆ ಏರಿಕೆಯಾದರೆ ತಜ್ಞರ ಶಿಫಾರಸಿನಂತೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಜಾರಿ ಮಾಡುವ ಸಾಧ್ಯತೆ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸೀಲ್ ಡೌನ್ ಮಾಡಿ ಸೋಂಕು ತಡೆಯಲು ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿದೆ. ಅಲ್ಲದೆ ನೈಟ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿ ಮಾಡಲು ತಜ್ಞರು ತಿಳಿಸಿದ್ದಾರೆ. ವೀಕೆಂಡ್ ಲಾಕ್ಡೌನ್ ಜೊತೆಗೆ ಕ್ವಾರಂಟೈನ್ ಅಸ್ತ್ರಕ್ಕೂ ಸಲಹೆ ನೀಡಿದ್ದು, ಹೊರ ರಾಜ್ಯದಿಂದ ಬರುವವರಿಗೆ ಕ್ವಾರಂಟೈನ್ ಕಡ್ಡಾಯ ಮಾಡಿ ಸೋಂಕಿತರನ್ನ ಹೋಮ್ ಐಸೋಲೇಷನ್ ಬದಲು ಟ್ರಯಾಸ್ ಸೆಂಟರ್ಗೆ ಶಿಫ್ಟ್ ಮಾಡಲು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗುತ್ತಿದ್ದಂತೆ ಲಾಕ್ಡೌನ್ ಫಿಕ್ಸ್ ಆಗಿದ್ದು, ಬಾರ್, ಜಿಮ್, ಯೋಗ ಸೆಂಟರ್ ಬಂದ್ ಫಿಕ್ಸ್ ಮಾಡಲಾಗಿದೆ. ಅಲ್ಲದೆ ಕ್ಲಬ್, ಥಿಯೇಟರ್, ದೇವಸ್ಥಾನ ಕ್ಲೋಸ್ ಮಾಡುವಂತೆ ತಜ್ಞರು ಶಿಫಾರಸು ಮಾಡಿದ್ದಾರೆ. ನೈಟ್ ಕರ್ಫ್ಯೂ ಸಂಜೆ 7ರಿಂದ ಬೆಳಗ್ಗೆ 6 ಗಂಟೆವರೆಗೆ ಜಾರಿಗೆ ಸಲಹೆ ನೀಡಿದ್ದು, ವೀಕೆಂಡ್ ಕರ್ಫ್ಯೂನ ಶುಕ್ರವಾರ ಸಂಜೆ 7ರಿಂದ ಜಾರಿಗೆ ಶಿಫಾರಸು ಮಾಡಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ಸಭೆಯಲ್ಲಿ ತಜ್ಞರು ಮಹತ್ವದ ಅಭಿಪ್ರಾಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಆರ್ಭಟ ಹೆಚ್ಚುತ್ತಿದೆ. ಬೆಂಗಳೂರಿನಲ್ಲಿ 10 ದಿನಗಳಲ್ಲೇ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದ್ದು, ಜುಲೈ 28ರಂದು 376 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದರು. ಬಳಿಕ ಜುಲೈ 29ರಂದು 506, ಜುಲೈ 30ರಂದು 426, ಜುಲೈ 31ರಂದು 450 ಜನರಲ್ಲಿ ಕೊರೋನಾ ಪತ್ತೆಯಾಗಿತ್ತು. ಇನ್ನು ಆಗಸ್ಟ್ 4ರಂದು 411 ಹೊಸ ಪ್ರಕರಣ ದಾಖಲೆಯಾಗಿದ್ರೆ, ಆಗಸ್ಟ್ 5ಕ್ಕೆ 414, ಆಗಸ್ಟ್ 6ರಂದು 441, ಆಗಸ್ಟ್ 7ರಂದು 357 ಜನರಿಗೆ ಕೊರೋನಾ ಸೋಂಕು ದಾಳಿ ಮಾಡಿದೆ. ಬೆಂಗಳೂರಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆಯಾಗಿದೆ. ಮಹದೇವಪುರ, ಬೊಮ್ಮನಹಳ್ಳಿ, ಬೆಂಗಳೂರು ಪೂರ್ವ ವಲಯದಲ್ಲಿ ಹೆಚ್ಚು ಸೋಂಕು ಪತ್ತೆಯಾಗಿದ್ದು, ಬೆಂಗಳೂರು ಪಶ್ಚಿಮ, ಬೆಂಗಳೂರು ದಕ್ಷಿಣ, ಯಲಹಂಕ, ಆರ್ಆರ್ ನಗರ, ದಾಸರಹಳ್ಳಿ ವಲಯದಲ್ಲೂ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೊರೋನಾ ಹಾಟ್ಸ್ಪಾಟ್ ಆಗ್ತಿವೆಯಾ ಬೆಂಗಳೂರಿನ ಮಾರ್ಕೆಟ್ಗಳು? ಜನರ ನಿರ್ಲಕ್ಷ್ಯದಿಂದಲೇ ಸ್ಫೋಟಗೊಳ್ಳುತ್ತಾ ಕೊರೋನಾ 3ನೇ ಅಲೆ. ವೀಕೆಂಡ್ ಕರ್ಫ್ಯೂಗೂ ಡೋಂಟ್ ಕೇರ್ ಎಂದು ಜನರ ಖರೀದಿ ಭರಾಟೆ ಹೇಗಿತ್ತು ನೋಡೋಣ. ಮಾರ್ಕೆಟ್ ಮಾರಿ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ 3ನೇ ಅಲೆ ಆತಂಕ ಹೆಚ್ಚಾಗ್ತಾ ಇದ್ದು, ಬೆಂಗಳೂರಿನ ಮಾರ್ಕೆಟ್ಗಳೇ ಕೊರೋನಾ ಹಾಟ್ಸ್ಪಾಟ್ ಆಗುವ ಭೀತಿ ಕಾಡ್ತಾ ಇದೆ. ಮಾರುಕಟ್ಟೆಗಳಿಂದಲೇ ಕೊರೋನಾ ಬಾಂಬ್ ಸ್ಫೋಟವಾಗುವ ಸಾಧ್ಯತೆ ಇದ್ದು, ವರ್ತಕರು, ಗ್ರಾಹಕರೇ ಕೊರೋನಾ ಸೂಪರ್ ಸ್ಪ್ರೆಡರ್ಗಳಾಗ್ತಾರಾ ಅನ್ನೋ ಆತಂಕ ಹೆಚ್ಚಾಗಿದೆ. ಮಾರ್ಕೆಟ್ಗಳಲ್ಲಿ ಕೊರೋನಾ ರೂಲ್ಸ್ಗೆ ಕಿಮ್ಮತ್ತೇ ಇಲ್ಲದಂತಾಗಿದ್ದು, ಮಾರ್ಕೆಟ್ಗಳಿಂದಲೇ ನಗರದ ಮೂಲೆ ಮೂಲೆಗೆ ವೈರಸ್ ಹರಡುವ ಸಾಧ್ಯತೆ ಇದೆ.
ಮಾರ್ಕೆಟ್ಗಳಲ್ಲಿ ಕೊರೋನಾ ರೂಲ್ಸ್ ಪಾಲಿಸದೆ ಜನರು ಖರೀದಿಯಲ್ಲಿ ಮಗ್ನರಾಗಿದ್ರು. ಮಾರ್ಕೆಟ್ಗಳಲ್ಲಿ ಖರೀದಿಗೆ ಮುಗಿಬಿದ್ದಿದ್ದಂತಹ ನೂರಾರು ಜನರು ದೈಹಿಕ ಅಂತರ ಕಾಪಾಡದೆ ಗುಂಪು ಗುಂಪಾಗಿ ಸೇರಿದ್ರು. ಮುಂದಿನ ವಾರದಿಂದ ಹಬ್ಬಗಳು ಶುರುವಾಗೋದ್ರಿಂದ ಅಗತ್ಯ ವಸ್ತುಗಳ ಖರೀದಿಗೆ ಸಾರ್ವಜನಿಕರು ಮುಗಿಬೀಳ್ತಿದ್ದಾರೆ. ನಗರದ ಸುತ್ತಮುತ್ತಲಿನ ಜನರು ಸಹ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದ್ದು ಹಬ್ಬದ ವಸ್ತುಗಳನ್ನ ಕೊಂಡುಕೊಳ್ಳಲು ಬರ್ತಿದ್ದಾರೆ. ಕೋವಿಡ್ 3ನೇ ಅಲೆ ಭೀತಿ ನಡುವೆಯೂ ಜನರು ನಿರ್ಲಕ್ಷ್ಯ ತೋರ್ತಾ ಇದ್ದು ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ಕೊರೋನಾ ಏರಿಕೆಯಾಗ್ತಾ ಇದ್ರೂ ಎಚ್ಚೆತ್ತುಕೊಳ್ಳದಂತಹ ಜನ ಮೈಮರೆತು ವರ್ತಿಸುತ್ತಿದ್ದಾರೆ. ಕೆಆರ್ ಮಾರ್ಕೆಟ್ನ ಎಲ್ಲೆಲ್ಲೂ ಜನಜಾತ್ರೆಯೇ ಸೇರಿತ್ತು. ವ್ಯಾಪಾರಕ್ಕೆ ಮುಗಿಬಿದ್ದಿದ್ದಂತಹ ಜನರು ಗುಂಪಾಗಿ ಖರೀದಿ ಮಾಡಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನಲ್ಲೂ ಕೊರೋನಾ ರೂಲ್ಸ್ ಫಾಲೋ ಮಾಡಿಲ್ಲ. ದೈಹಿಕ ಅಂತರ ಕೂಡ ಮಾಯವಾಗಿ ಮಾಸ್ಕ್ ಬಳಕೆಯಂತೂ ಇಲ್ಲವೇ ಇಲ್ಲದಂತಾಗಿತ್ತು. ಕೊರೋನಾ 3ನೇ ಅಲೆ ಆತಂಕದ ಜೊತೆಗೆ ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆಯಾಗ್ತಾ ಇರೋದ್ರಿಂದ ಬಿಬಿಎಂಪಿ ಟಫ್ ರೂಲ್ಸ್ ಮಾಡ್ತಾ ಇದೆ. ಆದ್ರೆ ಜನರು ಮಾತ್ರ ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿದ್ದಾರೆ. ಶಿವಾಜಿನಗರ ಮಾರ್ಕೆಟ್ನಲ್ಲೂ ಕೋವಿಡ್ ರೂಲ್ಸ್ಗೆ ಡೋಂಟ್ ಕೇರ್ ಎನ್ನಲಾಗ್ತಾ ಇದೆ. ಮೀನು ಮಾಂಸ ಖರೀದಿಗೆ ನೂರಾರು ಜನರು ಸೇರಿದ್ರಿಂದ ನೂಕುನುಗ್ಗಲು ಉಂಟಾಗಿತ್ತು. ಶಿವಾಜಿನಗರ ಮಾರ್ಕೆಟ್ನಲ್ಲಿ ಕಿಕ್ಕಿರಿದು ತುಂಬಿದಂತಹ ಜನರು ಭಾನುವಾರವಾಗಿರುವುದರಿಂದ ಮೀನು ಮಾಂಸ ಖರೀದಿ ಮಾಡಿದ್ರು. ಈ ವೇಳೆ ಮಾಸ್ಕ್ ಧರಿಸದೆ ದೈಹಿಕ ಅಂತರ ಕಾಪಾಡದೆ ನಿರ್ಲಕ್ಷ್ಯ ತೋರಿದು ಕೊರೋನಾ 3ನೇ ಅಲೆ ಆತಂಕವಿದ್ರೂ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ರು ಮಹಾರಾಷ್ಟ್ರ ಗಡಿ ಭಾಗವಾದ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ತೋರಲಾಗಿದೆ. ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಸರ್ಕಾರದ ನಿಯಮಗಳಿಗೆ ಬೆಳಗಾವಿ ಜನ ಡೋಂಟ್ ಕೇರ್ ಎಂದಿದ್ದಾರೆ. ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ಸೇರಿತ್ತು. ತರಕಾರಿ ಖರೀದಿಗಾಗಿ ಮುಗಿಬಿದ್ದಿದ್ದಂತಹ ಜನರು ದೈಹಿಕ ಅಂತರ ಇಲ್ಲದೆ ಮಾಸ್ಕ್ ಹಾಕದೆ ವ್ಯಾಪಾರ ವಹಿವಾಟು ಮಾಡಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಆದಂತಿದೆ. ಕರ್ಫ್ಯೂ ನಿಯಮಗಳಿಗೆ ಡೋಂಟ್ ಕೇರ್ ಎಂದಿರುವಂತಹ ಜನರು ದೈಹಿಕ ಅಂತರ ಕಾಪಾಡದೆ ಮಾಸ್ಕ್ ಇಲ್ಲದೆ ವ್ಯಾಪಾರ ಮಾಡಿದ್ದಾರೆ. ಕಲಬುರಗಿ ನಗರದ ಕಣ್ಣಿ ಮಾರ್ಕೆಟ್ನಲ್ಲಿ ಜನರು ನಿರ್ಲಕ್ಷ್ಯ ತೋರಿದು ಕೊರೋನಾಗೆ ತಾವೇ ಆಹ್ವಾನ ನೀಡಿದ್ದಾರೆ. ವಿಜಯಪುರದಲ್ಲಿ 2ನೇ ದಿನದ ವೀಕೆಂಡ್ ಕರ್ಫ್ಯೂ ನಾಮಕಾವಸ್ಥೆಗೆ ಜಾರಿಯಾದಂತಿದೆ. ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಜನಸಾಗರವೇ ಸೇರಿತ್ತು. ದೈಹಿಕ ಅಂತರ ಕಾಪಾಡದೆ ಮಾಸ್ಕ್ ಧರಿಸದೆ ವ್ಯಾಪಾರ ವಹಿವಾಟು ಮಾಡಿದ್ದು ಕೊರೋನಾಗೆ ಡೋಂಟ್ ಕೇರ್ ಎಂದಿದ್ದಾರೆ. ಅಲ್ಲದೆ ವಾಹನ ಸಂಚಾರ ಕೂಡ ಎಂದಿನಂತಿದ್ದು ಹೆಸರಿಗೆ ಮಾತ್ರ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆಯಾ ಅನ್ನೋ ಸಂಶಯ ಮೂಡಿದೆ. ಮೈಸೂರು ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಅಗತ್ಯ ವಸ್ತುಗಳ ಮಾರಾಟಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ. ದಿನಸಿ ತರಕಾರಿ ಹೂವು ಮಾರಾಟಕ್ಕೆ ಅವಕಾಶವಿದ್ದು ಮಾರುಕಟ್ಟೆ ತೆರೆದಿದ್ರೂ ಗ್ರಾಹಕರು ಬಾರದೆ ಹೂವಿನ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ಭಾನುವಾರ ಆಗಿರುವುದರಿಂದ ವ್ಯಾಪಾರಿಗಳು ಹೆಚ್ಚಿನ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದರು. ಆದರೆ ವ್ಯಾಪಾರವಿಲ್ಲದೆ ಹಾಕಿದ ಬಂಡವಾಳವೂ ಸಿಗದೆ ಕಂಗಾಲಾಗಿದ್ದಾರೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೇಗಿದೆ 2ನೇ ದಿನದ ವೀಕೆಂಡ್ ಕರ್ಫ್ಯೂ? ಸರ್ಕಾರದ ನಿರ್ಧಾರದ ವಿರುದ್ಧ ಸಿಡಿದೆದ್ದಿದ್ದ ಮೈಸೂರು ವರ್ತಕರು ನಿರ್ಧಾರ ವಾಪಸ್ ಪಡೆದಿದ್ದು ಯಾಕೆ? ಕೊಡಗು ಕೇರಳ ಬಸ್ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದು ಯಾಕೆ? ನೋಡೋಣ ಕೊರೋನಾ ಕರ್ಫ್ಯೂ ನ್ಯೂಸ್ ಟಾಪ್ 9ನಲ್ಲಿ. ವೀಕೆಂಡ್ ಕರ್ಫ್ಯೂನಲ್ಲಿ ಅಂಗಡಿ ಓಪನ್ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದ ಮೈಸೂರು ವರ್ತಕರು ತಮ್ಮ ನಿರ್ಧಾರವನ್ನು ಬದಲಿಸಿದ್ದಾರೆ. ನಿನ್ನೆಯಷ್ಟೇ ಸರ್ಕಾರದ ವೀಕೆಂಡ್ ಕರ್ಫ್ಯೂ ತೀರ್ಮಾನದ ವಿರುದ್ಧ ವರ್ತಕರು ಸಿಡಿದೆದ್ದಿದ್ರು. ಏನೇ ಆಗಲಿ ನಮ್ಮನ್ನ ಬಂಧಿಸಲಿ, ನಾವು ಅಂಗಡಿ ಓಪನ್ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಕರ್ಫ್ಯೂನಿಂದಾಗಿ ವ್ಯಾಪಾರವಿಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇಂದು ಕರ್ಫ್ಯೂ ನಿಯಮ ಉಲ್ಲಂಘಿಸಿ ಅಂಗಡಿ ತೆರೆಯಲು ನಿರ್ಧರಿಸಿದಂತಹ ವರ್ತಕರ ಮನವೊಲಿಸಲಾಗಿದೆ. ಈ ಬಗ್ಗೆ ವರ್ತಕರ ಜೊತೆ ಸಚಿವ ಎಸ್ಟಿ ಸೋಮಶೇಖರ್ ಮಾತನಾಡಿದ್ದಾರೆ. ಅಲ್ಲದೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತಾ ಕೂಡ ನಿರ್ಧಾರ ವಾಪಸ್ ಪಡೆಯುವಂತೆ ವರ್ತಕರಲ್ಲಿ ಮನವಿ ಮಾಡಿದರು. ಜೊತೆಗೆ ಸೋಮವಾರ ಸಿಎಂ ಜೊತೆ ಚರ್ಚಿಸಿ ಆದೇಶ ಹಿಂಪಡೆಯುವ ಭರವಸೆ ನೀಡಿದ್ರಿಂದಾಗಿ ವರ್ತಕರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ವೀಕೆಂಡ್ ಕರ್ಫ್ಯೂಗೆ ಸಹಕಾರ ನೀಡುವಂತೆ ವರ್ತಕರಲ್ಲಿ ಮನವಿ ಮಾಡಿದ್ದು ಇಂದು ಮೈಸೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಮುಂದುವರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವೀಕೆಂಡ್ ಕರ್ಫ್ಯೂ ಕಠಿಣವಾಗಿ ಅನುಷ್ಠಾನಗೊಳಿಸಲಾಗಿದ್ದು ಮಂಗಳೂರು ಮಾರ್ಕೆಟ್ ಖಾಲಿಯಾಗಿತ್ತು. ಮಧ್ಯಾಹ್ನ 2 ಗಂಟೆವರೆಗೂ ಅಗತ್ಯ ವಸ್ತು ಖರೀದಿಗೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿತ್ತು. ಹೀಗಿದ್ರೂ ಮಾರ್ಕೆಟ್ಗೆ ಬರುವಂತಹ ಗ್ರಾಹಕರ ಸಂಖ್ಯೆ ಇಳಿಕೆಯಾಗಿತ್ತು. ಅಲ್ಲದೆ ಕದ್ರಿ ಮಾರುಕಟ್ಟೆ, ಸೆಂಟ್ರಲ್ ಮಾರ್ಕೆಟ್, ತರಕಾರಿ, ಮೀನು ಮಾಂಸ ಮಾರುಕಟ್ಟೆಗಳು ಕೂಡ ಜನರಿಲ್ಲದೆ ಬಿಕೋ ಎನ್ನುತ್ತಿದ್ವು.
ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಸಂಪರ್ಕಿಸುವಂತಹ ರಸ್ತೆಗಳಲ್ಲಿ ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಕೆಪಿಟಿ ರಸ್ತೆ ಸೇರಿದಂತೆ ವಿವಿಧೆಡೆ ಚೆಕ್ ಪೋಸ್ಟ್ ನಿರ್ಮಿಸಿ ವಾಹನಗಳನ್ನು ಚೆಕ್ ಮಾಡುತ್ತಿದ್ದಾರೆ. ಅನಗತ್ಯವಾಗಿ ರಸ್ತೆಗೆ ಇಳಿದಿದ್ದ ವೆಹಿಕಲ್ಗಳನ್ನು ಪೊಲೀಸರು ಸೀಸ್ ಮಾಡುತ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶವಿರುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ವಿನಾಯಿತಿ ನೀಡಲಾಗಿತ್ತು. ಕೇರಳದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗ್ತಾ ಇರುವಂತಹ ಕಾರಣದಿಂದ ಕೊಡಗು ಕೇರಳ ಮಧ್ಯೆ ಬಸ್ ಸಂಚಾರ ನಿರ್ಬಂಧ ಹೇರಲಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಬಸ್ ಸಂಚಾರ ನಿಷೇಧಿಸಿ ಕೊಡಗು ಡಿಸಿ ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ಕೊಡಗಿನಿಂದ ಯಾವುದೇ ಬಸ್ ಕೇರಳಕ್ಕೆ ಹೋಗುವಂತಿಲ್ಲ. ಅಲ್ಲದೆ ಕೇರಳದಿಂದಲೂ ಯಾವುದೇ ಬಸ್ ಜಿಲ್ಲೆಗೆ ಬರುವಂತಿಲ್ಲ. ಹೀಗೆ ಡಿಸಿ ಚಾರುಲತಾ ಸೋಮಲ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದ್ದು ಮಡಿಕೇರಿ ಸೇರಿದಂತೆ ಇತರೆ ಪಟ್ಟಣಗಳಲ್ಲಿ ರಸ್ತೆಗಳು ಖಾಲಿಯಾಗಿದ್ವು. ಜಿಲ್ಲೆಯಲ್ಲಿ ಮಧ್ಯಾಹ್ನ 2 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿತ್ತು. ಆದರೂ ಕೆಲ ಕಡೆ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗಿದ್ರು. ಮಧ್ಯಾಹ್ನ 2ರ ಬಳಿಕವೂ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಅವಕಾಶ ಕೊಡಲಾಗಿದೆ. ವೀಕೆಂಡ್ ಕರ್ಫ್ಯೂ ಕಾರಣದಿಂದಾಗಿ ಕಲಬುರಗಿ ನಗರದಲ್ಲಿ ಮದ್ಯದಂಗಡಿಗಳು ಬಿಕೋ ಎನ್ನುತ್ತಿದ್ವು. ಬೆಳಗ್ಗೆ ಮದ್ಯದಂಗಡಿ ಓಪನ್ ಆದರೂ ಕೂಡ ಗ್ರಾಹಕರಿಲ್ಲದೆ ಭಣಗುಡ್ತಾ ಇದ್ವು. ಬಹುತೇಕ ಬಾರ್ ಅಂಡ್ ವೈನ್ ಸ್ಟೋರ್ಸ್ಗಳು ಖಾಲಿಯಾಗಿದ್ವು. 2 ಗಂಟೆವರೆಗೆ ಮದ್ಯ ಪಾರ್ಸಲ್ ತೆಗೆದುಕೊಳ್ಳುವುದಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿತ್ತು. ವೀಕೆಂಡ್ ಕರ್ಫ್ಯೂ ಮಧ್ಯೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅಗತ್ಯ ವಸ್ತುಗಳ ಶಾಪ್ಗಳು ಬಂದ್ ಆಗಿದ್ವು. ಆಟೋ ಟ್ಯಾಕ್ಸಿ ವಿರಳವಾಗಿದ್ದು ಸಂಡೇ ಆಗಿದ್ದರಿಂದ ಜನ ಹೊರಗೆ ಬಾರದೆ ಮನೆಯಲ್ಲೇ ಉಳಿದಿದ್ರು. ಇನ್ನು ಅಲ್ಲಲ್ಲಿ ಹಾಲು ತರಕಾರಿ ಅಂಗಡಿ ಓಪನ್ ಇದ್ರು. ಗ್ರಾಹಕರ ಸಂಖ್ಯೆ ವಿರಳವಾಗಿತ್ತು. ಜನರ ಓಡಾಟವು ನಾರ್ಮಲ್ ಆಗಿತ್ತು. ಅಲ್ಲದೆ ಮಾಂಸದ ಅಂಗಡಿಗಳು ಓಪನ್ ಇದ್ರು. ಮಾಂಸ ಪ್ರಿಯರು ಮಟನ್ ಸ್ಟಾಲ್ಗಳತ್ರ ಸುಳಿಲಿಲ್ಲ. ಬೀದರ್ ಜಿಲ್ಲೆಯಲ್ಲೂ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಮಧ್ಯಾಹ್ನ 2 ಗಂಟೆವರೆಗೂ ವ್ಯಾಪಾರ ವಹಿವಾಟಿಗೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿತ್ತು. ಆದರೂ ಜನ ಮನೆಯಿಂದ ಹೊರಬಾರದಾಗಿದ್ದು ಗ್ರಾಹಕರಿಲ್ಲದೆ ಅಂಗಡಿ ಬಿಕೋ ಅಂತಿದ್ವು. ನಗರದ ಪ್ರಮುಖ ರಸ್ತೆಗಳೆಲ್ಲ ಸಂಚಾರವಿಲ್ಲದೆ ಖಾಲಿಯಾಗಿದ್ವು. ಅಲ್ಲಲ್ಲಿ ಮಾತ್ರ ಬೆರಳೆಣಿಕೆಯಷ್ಟು ಜನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಹೊರಗೆ ಬಂದಿದ್ರು. ಇನ್ನು ತರಕಾರಿ ಹೂವು ಅಂಗಡಿಗಳ ಬಳಿಯೂ ಗ್ರಾಹಕರ ಸಂಖ್ಯೆ ವಿರಳವಾಗಿತ್ತು. ಬಿಜೆಪಿಯಲ್ಲಿ ಸ್ಫೋಟಗೊಂಡಿರೋ ಅಸಮಾಧಾನದ ಬಗ್ಗೆ ಸಚಿವ ಈಶ್ವರಪ್ಪ ಹೇಳಿದ್ದೇನು? ಪೂರ್ಣಿಮಾ ಶ್ರೀನಿವಾಸ್ ಪರ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಬ್ಯಾಟ್ ಬೀಸಿದ್ದು ಹೇಗೆ? ಪ್ರವಾಸಿಗರನ್ನ ಕಾಂಗ್ರೆಸ್ ಕಾರ್ಯಕರ್ತರು ತಡೆದಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಖಾತೆ ಹಂಚಿಕೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಕೆಎಸ್ ಈಶ್ವರಪ್ಪ ಇದ್ಯಾವುದು ಗೊಂದಲ ಅಲ್ಲ, ಅವರ ಭಾವನೆಗಳನ್ನ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಆನಂದ್ ಸಿಂಗ್ ಮತ್ತು ಎಂಟಿಬಿ ಬೇರೆ ಬೇರೆ ಖಾತೆ ಬೇಕು ಅಂತ ಕೇಳ್ತಿದ್ದಾರೆ. ಅವರಿಗೆ ಮುಖ್ಯಮಂತ್ರಿಗಳು ಸಮಾಧಾನ ಮಾಡ್ತಾರೆ. ಇದರಲ್ಲಿ ಬಹಳ ವಿಶೇಷವಿಲ್ಲ, ಗೊಂದಲ ಸಹ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ 13 ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಸಚಿವ ಸಂಪುಟದ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಕೇವಲ 3 ದಲಿತರಿಗೆ ಮಾತ್ರ ಸಚಿವ ಸ್ಥಾನ ನೀಡಿದ್ದಾರೆ. ಈಗಿರುವ ಮಂತ್ರಿಮಂಡಳ ಮಹಿಳಾ ದಲಿತ ವಿರೋಧಿಯಾಗಿದೆ. ದಲಿತರು ಸ್ತ್ರೀಯರನ್ನ ಕಡೆಗಣಿಸಿರುವುದಕ್ಕೆ ಇದು ಉದಾಹರಣೆ ಅಂತ ಎಚ್.ಕೆ. ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ಶಾಸಕಿ ಪೂರ್ಣಿಮಾ ಪರ ಎಚ್.ಕೆ. ಕುಮಾರಸ್ವಾಮಿ ಬ್ಯಾಟಿಂಗ್ ಮಾಡಿದ್ದು ಪೂರ್ಣಿಮಾಗೆ ಸಂಪುಟದಲ್ಲಿ ಅವಕಾಶ ನೀಡಬೇಕಿತ್ತು ಅಂತ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ಸತತ 4 ವರ್ಷದಿಂದ ಭಾರಿ ಮಳೆ ಸುರಿದು ಬಹಳಷ್ಟು ಹಾನಿಯಾಗಿದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಹೇಳಿದ್ದಾರೆ. ಜಿಲ್ಲಾಡಳಿತ ಬೆಳೆ ಹಾನಿ ಬಗ್ಗೆ ಸಮೀಕ್ಷೆ ನಡೆಸಿ ವರದಿ ಕೊಟ್ಟಿದ್ದು ಸುಮಾರು 300 ಕೋಟಿ ರೂಪಾಯಿಯಷ್ಟು ಹಾನಿಯಾಗಿದೆ. ಆದರೆ ರಾಜ್ಯ ಸರ್ಕಾರ 20 ಕೋಟಿ ರೂಪಾಯಿ ಕೊಟ್ಟಿರಬಹುದಷ್ಟೇ ಅಂತ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ವರದಿ ತರಿಸಿಕೊಳ್ಳೋ ಸರ್ಕಾರ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಧೋರಣೆ ತಾಳುತ್ತೆ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ ಪೋಸ್ಟ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರವಾಸಿಗರಿಗೆ ತಡೆ ಹಾಕಿದ್ರು. ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಹೋಗದಂತೆ ತಡೆ ಹಾಕಿ ಪ್ರವಾಸಿ ತಾಣಕ್ಕೆ ಹೋಗೋದಕ್ಕೆ ನೆಗೆಟಿವ್ ವರದಿ ಕಡ್ಡಾಯ ಮಾಡಿ ಅಂತ ಆಗ್ರಹಿಸಿದ್ರು. ಕೈ ಕಾರ್ಯಕರ್ತರು ಪ್ರವಾಸಿಗರನ್ನ ತಡೆದಿದ್ದರಿಂದಾಗಿ ಕೈಮರ ಚೆಕ್ ಪೋಸ್ಟ್ ಬಳಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಬಳಿಕ ಧರಣಿ ನಿರತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು.
ಯಾದಗಿರಿ ತಾಲೂಕಿನ ಮೈಲಾಪುರದ ಮೈಲಾರಲಿಂಗೇಶ್ವರ ದೇಗುಲಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಡಿಸಿ ಹೊರಡಿಸಿದ ಕೋವಿಡ್ ಆದೇಶ ಉಲ್ಲಂಘಿಸಿ ಭಕ್ತರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಶ್ರಾವಣ ಮಾಸದ ಪ್ರಯುಕ್ತ ದೇವಾಲಯ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಹೀಗಿದ್ರೂ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದ ಬಂದಿದ್ದಂತಹ ಭಕ್ತರು ಕೋವಿಡ್ ರೂಲ್ಸ್ ಪಾಲಿಸದೆ ಬೇಜವಾಬ್ದಾರಿ ತೋರಿ ದೇಗುಲಕ್ಕೆ ಎಂಟ್ರಿ ಕೊಟ್ಟರು. ಮಹಾರಾಷ್ಟ್ರದ ಗಡಿ ಜಿಲ್ಲೆಯ ಬೀಡರ್ನಲ್ಲಿ ವೀಕೆಂಡ್ ಕರ್ಫ್ಯೂ ಪ್ರಯುಕ್ತ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಎಲ್ಲಾ ದೇಗುಲಗಳನ್ನು ಮುಚ್ಚಲಾಗಿದೆ. ಹೀಗಿದ್ದು ನಗರದ ಉಗ್ರ ನರಸಿಂಹ ದೇಗುಲಕ್ಕೆ ತೆಲಂಗಾಣದಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ದೇವಸ್ಥಾನ ಲಾಕ್ ಇರೋ ಕಾರಣದಿಂದಾಗಿ ಹೊರಗಡೆಯಿಂದಾನೇ ಭಕ್ತರು ದೇವರ ದರ್ಶನ ಪಡೆದರು. ಬಳಿಕ ದೇವಸ್ಥಾನ ಬಂದಿರುವಂತಹ ವಿಚಾರ ತಿಳಿದು ವಾಪಸ್ ತೆರಳಿದರು. ವಿಜಯಪುರ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಾಟಿ ಕೋಳಿ ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ರು. ಭಾನುವಾರ ಆಗಿದ್ದರಿಂದಾಗಿ ಸರ್ಕಲ್ನತ್ತ ಬಂದಂತಹ ಜನ ವೀಕೆಂಡ್ ಕರ್ಫ್ಯೂ ಮಧ್ಯೆ ಕೋಳಿ ಖರೀದಿ ಮಾಡಿದ್ರು. ಈ ವೇಳೆ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿದ್ರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ಅಹಲ್ಯಾದೇವಿ ಮಾರಮ್ಮ ದೇಗುಲಕ್ಕೆ ಎಂಟ್ರಿಗೆ ಭಕ್ತರನ್ನು ನಿರ್ಬಂಧಿಸಲಾಗಿತ್ತು. ಕೊರೋನಾ 3ನೇ ಅಲೆ ಮತ್ತು ಭೀಮನ ಅಮಾವಾಸ್ಯೆ ಕಾರಣದಿಂದಾಗಿ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ದೇವಾಲಯದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಹೀಗಾಗಿ ದೇಗುಲ ಬಿಕೋ ಎನ್ನುತ್ತಿತ್ತು. ಒಲಿಂಪಿಕ್ಸ್ ಚಿನ್ನದ ವೀರ ನೀರಜ್ ಚೋಪ್ರಾ ಮನೆಯಲ್ಲಿ ಸಂಭ್ರಮ ಜೋರಾಗಿದೆ. ಹರಿಯಾಣದ ಕಂದ್ರಾ ಗ್ರಾಮದಲ್ಲಿರುವ ನೀರಜ್ ಚೋಪ್ರಾ ಮನೆ ಎದುರು ಗ್ರಾಮಸ್ಥರು ಭರ್ಜರಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಇದೇ ವೇಳೆ ನೀರಜ್ರ 90 ವರ್ಷದ ಅಜ್ಜಿ ಸಖತ್ ಡ್ಯಾನ್ಸ್ ಮಾಡಿದರು. ಸಚಿವರ ಸ್ವಾಗತ ಹೆಸರಲ್ಲಿ ಮಾರ್ಗಸೂಚಿಗೆ ಎಳ್ಳು ನೀರು ಬಿಟ್ಟಿದ್ದು ಎಲ್ಲಿ? ದಿಢೀರೆಂದು ಹೋಟೆಲ್ ಹೊತ್ತಿ ಉರಿದಿದ್ದು ಯಾಕೆ? ಭಾರೀ ಮಳೆಯಿಂದ ದಾವಣಗೆರೆಯ ಹರಿಹರದಲ್ಲಿ ಎದುರಾಗಿರೋ ಸಂಕಷ್ಟ ಏನು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನಲ್ಲಿ ಕೋವಿಡ್ 3ನೇ ಅಲೆಯ ಆತಂಕ ಹೆಚ್ಚಾಗಿದ್ದು, ಕೇರಳದಿಂದ ಬರುವ ನರ್ಸಿಂಗ್ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೇರಳ ನರ್ಸಿಂಗ್ ವಿದ್ಯಾರ್ಥಿಗಳ ಪೈಕಿ ಕಳೆದ ವಾರದಿಂದ 25ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ದೃಢಪಟ್ಟಿದೆ. ಕೇರಳ ಗಡಿಯಲ್ಲಿ ನೆಗೆಟಿವ್ ಬಂದು ಮೈಸೂರಿಗೆ ಬಂದ 2 ದಿನದಲ್ಲಿ ಪಾಸಿಟಿವ್ ಆಗಿದೆ. ನಿರ್ಬಂಧದ ಮಧ್ಯೆಯೂ ನಂದಿಬೆಟ್ಟಕ್ಕೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಹಾಗಾಗಿ ಪ್ರವಾಸಿಗರನ್ನ ಮಾರ್ಗ ಮಧ್ಯದಲ್ಲೇ ಪೊಲೀಸರು ತಡೆಯುತ್ತಿದ್ದಾರೆ. ನಂದಿಗಿರಿ ಧಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ನಂದಿಬೆಟ್ಟ ಕ್ರಾಸ್, ಕಾರಹಳ್ಳಿ ಕ್ರಾಸ್ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಪೊಲೀಸರಿಂದ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ನಂದಿಗಿರಿ ಧಾಮದಲ್ಲಿ ರೂಮ್ ಬುಕಿಂಗ್ ಇರುವವರಿಗೆ ಮಾತ್ರ ಪ್ರವೇಶಕ್ಕೆ ಅನುಮತಿ ನೀಡಲಾಗಿತ್ತು. ವಸತಿ ಸಚಿವ ಸೋಮಣ್ಣ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆದಿದ್ದಾರೆ. ಮಂತ್ರಾಲಯದಲ್ಲಿ ಗುರುರಾಯರ ಬೃಂದಾವನದ ದರ್ಶನ ಪಡೆದಿದ್ದು, ಸುಬುಧೇಂದ್ರ ತೀರ್ಥರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಸಚಿವ ಸೋಮಣ್ಣಗೆ ಶ್ರೀಮಠದಲ್ಲಿ ಗಿರೀಶ್ ಕನಕವಿಡು ಸಾಥ್ ನೀಡಿದ್ರು. ಆಷಾಢ ಅಮಾವಾಸ್ಯೆ ಇರೋದ್ರಿಂದ ಕಮಲಶಿಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ. ಇಂದು ಆಷಾಢ ಅಮಾವಾಸ್ಯೆಯಾಗಿರೋದ್ರಿಂದ ನೂರಾರು ಭಕ್ತರು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.